ನಮಸ್ಕಾರ. ಇವತ್ ನಾವು ರಾಬರ್ಟ್ ಗ್ರೀನ್ ಅವರ ದ ಲಾಸ್ ಆಫ್ ಹ್ಯೂಮನ್ ನೇಚರ್ ಪುಸ್ತಕದ ಬಗ್ಗೆ ಆಳವಾಗಿ ಮಾತಾಡೋಣ. ಈ ಪುಸ್ತಕ ಓದಿದ ಮೇಲೆ ಆಕ್ಚುಲಿ ಮನುಷ್ಯರನ್ನ ನೋಡೋ ನಮ್ಮ ದೃಷ್ಟಿಕೋನನೇ ಬದಲಾಗತ್ತೆ. ಹೌದು. ನಾವು ಅನ್ಕೊಂಡಿರ್ತೀವಿ ನಾವು ತುಂಬಾ ಲಾಜಿಕಲ್, ಬುದ್ಧಿವಂತರು ಅಂತ. ಆದ್ರೆ ನಮ್ಮೊಳಗಿನ ಭಯ, ಆಸೆ, ಕೋಪ, ಅಹಂಕಾರ ಇವುಗಳೇ ನಮಗೆ ಗೊತ್ತಿಲ್ಲದೆ ಹಾಗೆ ನಮ್ಮನ್ನು ಆಟ ಆಡಿಸ್ತಿರ್ತವೆ. ನಿಜ. ಈ ಅದೃಶ್ಯ ಶಕ್ತಿಗಳನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನನೇ ಈ ಪುಸ್ತಕ. ಇದು ಬೇರೆಯವರನ್ನ ಜಡ್ಜ್ ಮಾಡೋದಕ್ಕಿಂತ ಹೆಚ್ಚಾಗಿ ಮೊದಲು ನಮ್ಮನ್ನು ನಾವೇ ಕನ್ನಡಿ ಮುಂದೆ ನಿಲ್ಲಿಸ್ಕೊಂಡು ನೋಡ್ಕೊಡೋದಕ್ಕೆ. ಕರೆಕ್ಟ್. ಲೇಖಕರು ಹೇಳ್ತಾರೆ, ಒಮ್ಮೆ ನೀವು ಮನುಷ್ಯರ ಸ್ವಭಾವವನ್ನ ಸ್ಪಷ್ಟವಾಗಿ ನೋಡೋಕೆ ಕಲ್ತ್ರೆ ಆ ನೋಟವನ್ನ ಮತ್ತೆ ಮರೆಯೋಕೆ ಆಗಲ್ಲ ಅಂತ. ಹಾಗಾದ್ರೆ ಇವತ್ತು ಆ 18 ನಿಯಮಗಳಲ್ಲಿ ಕೆಲವು ಮುಖ್ಯವಾದವುಗಳನ್ನ ಚರ್ಚಿಸೋಣ. ನಮ್ಮ ದಿನನಿತ್ಯದ ಜೀವನದಲ್ಲಿ ಅವು ಹೇಗೆ ಕೆಲಸ ಮಾಡ್ತವೆ ಅಂತ ನೋಡೋಣ. ಖಂಡಿತ. ಸರಿ, ಹಾಗಾದ್ರೆ ಶುರು ಮಾಡೋಣ. ಮೊದಲವೇ ನಮ್ಮ ಬಗ್ಗೆನೇ ಮಾತಾಡೋಣ. ಯಾಕಂದ್ರೆ ನಮ್ಮನ್ನು ನಾವ್ ಅರ್ಥ ಮಾಡ್ಕೊಳ್ದೆ ಬೇರೆಯವ್ರನ್ನ ಅರ್ಥ ಮಾಡ್ಕೊಳ್ಳೋಕೆ ಆಗಲ್ಲ. ಹೌದು, ಒಂದು ಯೋಚನೆ ಮಾಡಿ ತಗೊಳ್ತೀವಿ ಅಂತ. ಹೌದು, ಎಲ್ಲರೂ ಹಾಗೆ ಅನ್ಕೊಂಡಿರ್ತಾರೆ. ಆದ್ರೆ ಸತ್ಯ ಬೇರೆ. ಮೊದಲು ನಮ್ಮಲ್ಲಿ ಒಂದು ಭಾವನೆ ಹುಟ್ಟುತ್ತೆ. ಆಸೆ, ಭಯ, ಕೋಪ, ಏನೋ ಒಂದು. ಆಮೇಲೆ ನಮ್ಮ ತರ್ಕ ಅಂದ್ರೆ ಲಾಜಿಕ್ ಆ ಭಾವನೆಯನ್ನ ಸರಿ ಅಂತ ಸಮರ್ಥಿಸ್ಕೊಳ್ಳಕ್ಕೆ ಒಂದು ಕತೆ ಕಟ್ಟುತ್ತೆ. ಓ ಸರಿ. ಉದಾಹರಣೆಗೆ ಸ್ಟಾಕ್ ಮಾರ್ಕೆಟನ್ನೇ ತೆಗೆದುಕೊಳ್ಳಿ. ಒಂದು ಸ್ಟಾಕ್ ಇದ್ದಕ್ಕಿದ್ದಂತೆ ಏರ್ತಾ ಹೋದ್ರೆ ನಾನು ಇದನ್ನ ಮಿಸ್ ಮಾಡ್ಕೋಬಾರ್ದು ಅನ್ನೋ ದುರಾಸೆ ಹುಟ್ಟುತ್ತೆ. ಹೌದು, ಫೋಮೋ. ಅದೇ ಭಯದಲ್ಲಿ ನಾವು ಅದರಲ್ಲಿ ದುಡ್ಡು ಹಾಕ್ತೀವಿ. ಲಾಜಿಕ್ ಏನ್ ಹೇಳುತ್ತೆ? ಅದರ ಬಗ್ಗೆ ರಿಸರ್ಚ್ ಮಾಡು, ಅದರ ಅಸಲಿ ಮೌಲ್ಯ ಎಷ್ಟು ಅಂತ ನೋಡು. ಆದ್ರೆ ಭಾವನೆ ಗೆಲ್ಲತ್ತೆ. ಇದು ನಮ್ಮ ಬೆಂಗಳೂರಿನ ರಿಯಲ್ ಎಸ್ಟೇಟ್ ಬೂಮ್ನಲ್ಲೂ ಕಾಣಿಸುತ್ತೆ ಅಲ್ವಾ? ಖಂಡಿತ. ಈ ಏರಿಯಾ ಬೆಲೆ ಇಳಿಯೋಕೆ ಸಾಧ್ಯವೇ ಇಲ್ಲ ಅಂತ ಎಲ್ರೂ ಅಂದುಕೊಂಡಿರ್ತಾರೆ. ಆದ್ರೆ ಅಲ್ಲಿ ತರ್ಕಕ್ಕಿಂತ ಹೆಚ್ಚಾಗಿ ಬೇರೆಯವರೆಲ್ಲ ತಗೋತಿದ್ದಾರೆ, ನಾನು ತಗೋಬೇಕು ಅನ್ನೋ ಒಂದು ಸಾಮೂಹಿಕ ಭಾವನೆ, ಒಂದು ಹರ್ಡ್ ಮೆಂಟಾಲಿಟಿ ಅದೇ ಕೆಲಸ ಮಾಡ್ತಿರುತ್ತೆ. ಆಮೇಲೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಾನು ಯಾಕೆ ಹೀಗೆ ಮಾಡ್ದೆ ಅಂತ ನಾವೇ ತಲೆ ಚಚ್ಕೊಳ್ತೀವಿ. ವೈಯಕ್ತಿಕ ಮಟ್ಟದಲ್ಲೂ ಇದು ಸತ್ಯ. ಯಾರಾದ್ರೂ ನಮ್ ಜೊತೆ ಜಗಳಕ್ಕೆ ಬಂದ್ರೆ ಕೋಪದಲ್ಲಿ ಏನೋ ಒಂದ್ ಮಾತಾನೆಸ್ತೋನ್. ಆಮೇಲೆ ಗಂಟೆಗಟ್ಲೆ ಕೂತು ನಾನು ಹಾಗೆ ಅಂದಿದ್ದು ಸರಿ, ಯಾಕಂದ್ರೆ ಅವ್ರು ಹೀಗೆ ಮಾಡಿದ್ರು ಅಂತ ನಮಗೆ ನಾವೇ ಸಮರ್ಥನೆ ಕೊಡ್ತೀವಿ. ಆ ಕ್ಷಣದಲ್ಲಿ ನಮ್ಮನ್ನು ನಿಯಂತ್ರಿಸಿದ್ದು ಶುದ್ಧ ಕೋಪ, ತರ್ಕವಲ್ಲ. ಇದನ್ನ ಅರಿತುಕೊಳ್ಳುವುದೇ ಮೊದಲ ಹೆಜ್ಜೆ. ಆ ಕ್ಷಣದ ಭಾವನೆಗೆ ಒಳಗಾಗುವುದು ಒಂದು ವಿಷಯ. ಆದ್ರೆ ಕೆಲವೊಮ್ಮೆ ನಾವು ಉದ್ದೇಶಪೂರ್ವಕವಾಗಿ ನಮ್ಮ ಯಶಸ್ಸನ್ನ ನಾವೇ ಹಾಳು ಮಾಡ್ಕೊಳ್ತೇವೆ. ಇದು ತರ್ಕಕ್ಕೆ ಮೀರಿದ್ದು. ಯಾಕ್ ಹೀಗೆ? ಇದು ಬಹಳ ಆಳವಾದ ಪ್ರಶ್ನೆ. ನಾವು ಗೆಲುವಿನ ಹತ್ತಿರ ಬಂದಾಗ ಯಾಕೆ ನಮಗೆ ಗೊತ್ತಿಲ್ಲದಂತೆ ಯಾವುದೋ ತಪ್ಪು ಮಾಡಿ ಎಲ್ಲವನ್ನೂ ಹಾಳ್ಗೆಡುತ್ತೇವೆ? ಇದನ್ನೇ ರಾಬರ್ಟ್ ಗ್ರೀನ್ ಸ್ವಯಂ ವಿನಾಶದ ನಿಯಮ ಅಂದ್ರೆ ಲಾ ಆಫ್ ಸೆಲ್ಫ್ ಸ್ಯಾಬೊಟಾಜ್ ಅಂತ ಕರೆಯೋದು. ಓಕೆ. ಇದಕ್ಕೆ ಮುಖ್ಯ ಕಾರಣ ಬದಲಾವಣೆಯ ಭಯ. ನಮಗೆ ಸೋಲು, ಕಷ್ಟ, ನೋವು ಇವೆಲ್ಲ ಪರಿಚಿತ. ಆ ಪರಿಚಿತ ವಾತಾವರಣದಲ್ಲಿ ಒಂದು ರೀತಿಯ ಸೌಕರ್ಯ ಇರುತ್ತೆ. ಒಂದು ಕಂಫರ್ಟ್ ಝೋನ್. ಹೌದು. ಯಶಸ್ಸು ಅಂದ್ರೆ ಹೊಸ ಜವಾಬ್ದಾರಿಗಳು, ಹೊಸ ನಿರೀಕ್ಷೆಗಳು, ಹೊಸ ಬಗೆಯ ಒತ್ತಡ. ಆ ಅಪರಿಚಿತತೆಗೆ ನಾವು ಹೆದರುತ್ತೇವೆ. ಹಾಗಾಗಿ ನಮಗೆ ಗೊತ್ತಿರುವ ಹಳೆಯ ಸೋಲಿನ ಮಾದರಿಗೆ, ಹಳೆಯ ಕೆಟ್ಟ ಅಭ್ಯಾಸಗಳಿಗೆ ವಾಪಸ್ ಹೋಗ್ಬಿಡ್ತೇವೆ. ಕರೆಕ್ಟ್. ಅಂದ್ರೆ ಆ ಕಂಫರ್ಟ್ ಝೋನಿಂದ ಹೊರಬರಲು ಇಷ್ಟವಿಲ್ಲದೆ ನಮಗೆ ನಾವೇ ಅಡ್ಡಗಾಲು ಹಾಕೊಳ್ತೇವೆ. ಇದು ನಿಜಕ್ಕೂ ವಿಚಿತ್ರ. ಇದೇ ರೀತಿ ನಮ್ಮ ವ್ಯಕ್ತಿತ್ವದ ಇನ್ನೊಂದು ಮುಖ ಇದೆ ಅಲ್ವಾ? ನಾವು ಎಲ್ಲರ ಮುಂದೆ ಒಳ್ಳೆಯವರು ಅಂತ ತೋರ್ಸ್ಕೊಳಕ್ಕೆ ಪ್ರಯತ್ನ ಪಡ್ತೀವಿ. ಆದ್ರೆ ನಮ್ಮೊಳಗಿನ ಅಸೂಯೆ, ಕೋಪ, ಅಭದ್ರತೆಗಳನ್ನ ಎಲ್ಲಿಗ್ ತಳ್ಳುತ್ತೇವೆ? ಅದ್ಭುತ ಪಾಯಿಂಟ್. ಇದನ್ನೇ ದಮನಿಸುವಿಕೆ ನಿಯಮ ಅಂತ ಹೇಳೋದು. ಲಾ ಆಫ್ ರಿಪ್ರೆಷನ್. ಪ್ರತಿಯೊಬ್ಬರಲ್ಲೂ ಒಂದು ನೆರಳಿನ ವ್ಯಕ್ತಿತ್ವ ಅಂದ್ರೆ ಶ್ಯಾಡೋ ಸೆಲ್ಫ್ ಇರುತ್ತೆ. ಸಮಾಜ ಒಪ್ಪುಕೊಳ್ಳದ ನಮ್ಮ ಗುಣಗಳು. ಅಸೂಯೆ, ಅತಿಯಾದ ಆಸೆ, ಆಕ್ರಮಣಶೀಲತೆ, ಇವುಗಳೆಲ್ಲ ನಾವು ನಮ್ಮ ಮನಸ್ಸಿನ ಆಳಕ್ಕೆ ತಳ್ಳಿ ಮುಚ್ಚಾಕಿಬಿಡ್ತೇವೆ. ಆದ್ರೆ ಅವು ಮಾಯವಾಗೋದಿಲ್ಲ. ಬದಲಿಗೆ ಬೇರೆ ರೂಪದಲ್ಲಿ ಹೊರಬರ್ತವೆ. ಬೇರೆ ರೂಪದಲ್ಲಿ ಅಂದ್ರೆ ಹೇಗೆ? ಒಂದು ಉದಾಹರಣೆ ಕೊಡ್ಬೋದಾ? ಖಂಡಿತ. ಕೆಲವರು ತುಂಬಾ ಒಳ್ಳೆಯವರು ಅಂತ ಮೇಲ್ನೋಟಕ್ಕೆ ಕಾಣ್ತಾರೆ, ಆದ್ರೆ ತಮ್ಮ ಕೋಪವನ್ನ ನೇರವಾಗಿ ತೋರಿಸೋದಿಲ್ಲ. ಬದಲಿಗೆ ಬೇಕಂತಲೇ ಕೆಲಸ ತಡ ಮಾಡೋದು, ಚುಚ್ಚು ಮಾತನಾಡೋದು, ಅಥವಾ ಬೇಕಾದಾಗ ಸಹಾಯಕ್ಕೆ ಬಾರದೇ ಇರೋದು, ಈ ರೀತಿ ತಮ್ಮ ಅಸಮಾಧಾನವನ್ನು ತೋರಿಸ್ತಾರೆ. ಓ, ಇದನ್ನೇ ಪ್ಯಾಸಿವ್ ಅಗ್ರೆಷನ್ ಅಂತಾರಲ್ಲ? ಅದೇ ಪ್ಯಾಸಿವ್ ಅಗ್ರೆಷನ್. ಅವರು ಮಾತುಗಳಲ್ಲಿ ಜೇನು ಸೋರಬಹುದು, ಆದ್ರೆ ಅವರ ಕೃತ್ಯಗಳಲ್ಲಿ ವಿಷ ಇರುತ್ತೆ. ಸರಿ.
ಈ ನೆರಳಿನ ಭಾಗವನ್ನು ನಾವು ಒಪ್ಪಿಕೊಳ್ಳುವವರೆಗೂ ಅದು ನಮ್ಮನ್ನ ಹಿಂಬದಿದಿಂದ ನಿಯಂತ್ರಿಸುತ್ತಲೇ ಇರುತ್ತೆ. ಅದನ್ನ ಒಪ್ಪಿಕೊಂಡ್ರೆ ನಾವು ಅದನ್ನು ನಿಯಂತ್ರಿಸಬಹುದು. ಓಕೆ. ನಮ್ಮ ಒಳಗಿನ ಈ ಅತಾರ್ಕಿಕತೆ, ಸ್ವಯಂ ವಿನಾಶ ಮತ್ತು ದಮನಿಸಿದ ಭಾವನೆಗಳನ್ನು ಅರ್ಥ ಮಾಡಿಕೊಂಡ ಮೇಲೆ ನಮ್ಮ ಗಮನವನ್ನ ಬೇರೆಯವರ ಕಡೆಗೆ ತಿರುಗಿಸೋಣ. ಖಂಡಿತ. ಯಾಕಂದ್ರೆ ನಮ್ಮ ಸುತ್ತಮುತ್ತಲಿನವರ ನಿಜವಾದ ಉದ್ದೇಶಗಳನ್ನು ಅರ್ಥ ಮಾಡಿಕೊಳ್ಳೋದೇ ದೊಡ್ಡ ಸವಾಲು. ಹೌದು. ಇಲ್ಲಿ ಆತ್ಮರತಿಯ ನಿಯಮ, ಲಾ ಆಫ್ ನಾರ್ಸಿಸಿಸಂ, ಬಹಳ ಮುಖ್ಯವಾಗುತ್ತೆ. ನಾರ್ಸಿಸಿಸಂ ಅಂದ ತಕ್ಷಣ ನಮಗೆ ದೊಡ್ಡ ಅಹಂಕಾರಿ, ತನ್ನನ್ನು ತಾನೇ ಹೊಗಳಿಕೊಳ್ಳೋ ವ್ಯಕ್ತಿ ನೆನಪಾಗ್ತಾನೆ. ಆದರೆ ಗ್ರೀನ್ ಹೇಳೋದು ನಾವೆಲ್ಲರೂ ಒಂದಲ್ಲ ಒಂದು ಮಟ್ಟಿಗೆ ಆತ್ಮರತಿ ಉಳ್ಳವರೇ. ಪ್ರತಿಯೊಬ್ಬರೂ ಈ ಜಗತ್ತನ್ನ ತಮ್ಮ ದೃಷ್ಟಿಕೋನದಿಂದಲೇ ನೋಡ್ತಾರೆ. ಬೇರೆಯವರೊಂದಿಗೆ ಮಾತನಾಡುವಾಗಲೂ ಅವರ ಮನಸ್ಸಿನ ಹಿನ್ನೆಲೆಯಲ್ಲಿ ಇದರಿಂದ ನನಗೇನ್ ಸಿಗತ್ತೆ ಅನ್ನೋ ಪ್ರಶ್ನೆ ಓಡ್ತಲೇ ಇರುತ್ತೆ. ಇದು ಕೇಳಕ್ಕೆ ಸ್ವಲ್ಪ ಕಠೋರವಾಗಿ ಅನಿಸಬಹುದು. ಅಂದ್ರೆ ಎಲ್ಲರೂ ಸ್ವಾರ್ಥಿಗಳೇನಾ? ಸ್ವಾರ್ಥಿಗಳು ಅಂತಲ್ಲ, ಇದು ಮನುಷ್ಯನ ಮೂಲಭೂತ ಸ್ವಭಾವ. ಓಕೆ. ಉದಾಹರಣೆಗೆ, ಒಬ್ಬ ಮ್ಯಾನೇಜರ್ ತನ್ನ ಟೀಮನ್ನು ಹೊಗಳುತ್ತಿದ್ರೆ ಅದರ ಹಿಂದೆ ನನ್ನ ಟೀಮ್ ಚೆನ್ನಾಗಿ ಕೆಲಸ ಮಾಡಿದ್ರೆ ನನಗೆ ಹೆಸರು ಬರುತ್ತೆ ಅನ್ನೋ ಯೋಚನೆ ಇರಬಹುದು. ಸರಿ. ಇದು ಸಹಜ. ಇದನ್ನ ಅರ್ಥ ಮಾಡ್ಕೊಂಡ್ರೆ ನಾವು ಬೇರೆಯವರನ್ನು ಓದುವುದು ಸುಲಭವಾಗುತ್ತೆ. ನಿಜವಾದ ಶಕ್ತಿ ಇರೋದು ನಮ್ಮ ಗಮನವನ್ನ ನಮ್ಮಿಂದ ಹೊರಗೆ ಹರಿಸಿ ಬೇರೆಯವರ ಅಗತ್ಯತೆಗಳನ್ನ, ಅವರ ಅಹಂಕಾರವನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ. ಸಹಾನುಭೂತಿ ಅನ್ನೋದು ದೌರ್ಬಲ್ಯವಲ್ಲ, ಅದೊಂದು ಪ್ರಭಾವದ ಅಸ್ತ್ರ. ಎಕ್ಸಾಕ್ಟ್ಲಿ. ಇದು ನಿಜ. ನಮ್ಮ ಗಮನ ನಮ್ಮ ಮೇಲಿದ್ದಾಗ ನಾವು ಕುರುಡರಾಗ್ತೀವಿ. ಸರಿ, ಜನರು ತಮ್ಮ ಬಗ್ಗೆಯೇ ಹೆಚ್ಚು ಯೋಚಿಸ್ತಾರೆ ಅನ್ನೋದು ಒಂದು ವಿಷಯ. ಆದ್ರೆ ಅವರು ಸಮಾಜದಲ್ಲಿ ತಮ್ಮನ್ನ ತಾವು ತೋರ್ಸ್ಕೊಳ್ಳೋ ರೀತಿಗೂ ಅವರ ಅಸಲಿ ವ್ಯಕ್ತಿತ್ವಕ್ಕೂ ಅಜಗಜಾಂತರ ವ್ಯತ್ಯಾಸ ಇರುತ್ತೆ. ಹೌದು. ಎಲ್ಲರೂ ಮುಖವಾಡ ಹಾಕ್ಕೊಂಡಿರ್ತಾರೆ. ಖಂಡಿತ. ಇದೇ ಪಾತ್ರಾಭಿನಯದ ನಿಯಮ, ಲಾ ಆಫ್ ರೋಲ್ ಪ್ಲೇಯಿಂಗ್. ಆಫೀಸ್ನಲ್ಲಿ ತುಂಬಾ ವಿನಯವಂತನಾಗಿ ಕಾಣುವ ಸಹೋದ್ಯೋಗಿ ಮನೆಯಲ್ಲಿ ಬೇರೆ ರೀತಿ ಇರಬಹುದು. ಸಾರ್ವಜನಿಕವಾಗಿ ತುಂಬಾ ಕಠಿಣವಾಗಿ ಕಾಣುವ ನಾಯಕ ಖಾಸಗಿಯಾಗಿ ದುರ್ಬಲನಿರಬಹುದು. ಇವೆಲ್ಲವೂ ಪ್ರದರ್ಶನಕ್ಕಿಟ್ಟ ಪಾತ್ರಗಳು. ಹಾಗಾದ್ರೆ ಈ ಮುಖವಾಡದ ಹಿಂದಿನ ನಿಜವಾದ ಮುಖವನ್ನ ನೋಡೋದು ಹೇಗೆ? ಎಲ್ಲರೂ ನಟಿಸ್ತಿದ್ರೆ ನಾವು ಯಾರನ್ನ ನಂಬಬೇಕು? ಅದಕ್ಕೊಂದು ಸರಳ ಉಪಾಯವಿದೆ. ಜನರನ್ನು ಅವರ ಮಾತುಗಳಿಂದ ಅಳೆಯಬೇಡಿ, ಅವರ ಕೃತ್ಯಗಳಿಂದ ಅಳೆಯಿರಿ. ಆಕ್ಷನ್ಸ್ ಸ್ಪೀಕ್ ಲೌಡರ್ ದ್ಯಾನ್ ವರ್ಡ್ಸ್. ಹೌದು. ಅದರಲ್ಲೂ ಒತ್ತಡದ ಸಂದರ್ಭಗಳಲ್ಲಿ ಅವರ ನಡವಳಿಕೆಯನ್ನ ಗಮನಿಸಿ. ಒತ್ತಡ ಬಂದಾಗ ನಟನೆ ಮಾಡೋಕ್ಕಾಗಲ್ಲ. ಆಗ ಮುಖವಾಡಗಳು ಜಾರುತ್ತವೆ. ಅವರ ನಿಜವಾದ ಸ್ವಭಾವ ಹೊರಬರುತ್ತೆ. ಅವರ ಧ್ವನಿಯ ಏರಿಳಿತ, ದೇಹ ಭಾಷೆ. ಹೌದು. ಸಣ್ಣಪುಟ್ಟ ನಿರ್ಧಾರಗಳು ಇವೆಲ್ಲವೂ ಸತ್ಯವನ್ನ ಹೇಳುತ್ತೆ. ಸೋತಾಗ, ಅಧಿಕಾರ ಕೈತಪ್ಪಿದಾಗ ಅಥವಾ ಅನಿರೀಕ್ಷಿತ ಸಮಸ್ಯೆ ಎದುರಾದಾಗ ಒಬ್ಬ ವ್ಯಕ್ತಿ ಹೇಗೆ ಪ್ರತಿಕ್ರಿಯಿಸುತ್ತಾನೆ ಅನ್ನೋದು ಅವರ ವ್ಯಕ್ತಿತ್ವದ ಅಳತೆಗೋಲು. ಅಂದ್ರೆ ತಾಳ್ಮೆ ಕಳೆದುಕೊಂಡಾಗ ನಿಜವಾದ ಬಣ್ಣ ಬಯಲಾಗತ್ತೆ ಅಂತ. ಕರೆಕ್ಟ್. ಇದರ ಜೊತೆಗೆ ಯಶಸ್ಸು ಕೂಡ ಜನರ ನಿಜವಾದ ಸ್ವಭಾವವನ್ನ ಹೊರತರುತ್ತೆ ಅಲ್ವಾ? ಖಂಡಿತ. ಕೆಲವರು ಯಶಸ್ಸು ಸಿಕ್ಕ ತಕ್ಷಣ ಬದಲಾಗ್ಬಿಡ್ತಾರೆ. ಹೌದು. ಯಶಸ್ಸು ನಮ್ಮನ್ನ ಅತಿರೇಕದ ನಿಯಮಕ್ಕೆ, ಲಾ ಆಫ್ ಗ್ರ್ಯಾಂಡಿಯೋಸಿಟಿಗೆ ತಳ್ಳಬಹುದು. ಸತತ ಗೆಲುವುಗಳ ನಂತರ ನಾನು ಸೋಲಲು ಸಾಧ್ಯವಿಲ್ಲ, ನಾನು ಎಲ್ಲರಿಗಿಂತ ಬುದ್ಧಿವಂತ ಅನ್ನೋ ಭ್ರಮೆ ಹುಟ್ಟಿಕೊಳ್ಳುತ್ತೆ. ಆಗ ನಾವು ವಾಸ್ತವದಿಂದ ದೂರ ಸರಿತೇವೆ. ಹೌದು. ಬೇರೆಯವರ ಸಲಹೆಗಳನ್ನ ಕಡೆಗಣಿಸ್ತೇವೆ. ಇತಿಹಾಸದಲ್ಲಿ ಅತಿಯಾದ ಆತ್ಮವಿಶ್ವಾಸದಿಂದಲೇ ಪತನವಾದ ಸಾಮ್ರಾಜ್ಯಗಳ, ರಾಜರ ಮತ್ತು ಸಿಇಒಗಳ ಕತೆಗಳು ಸಾವಿರಾರಿವೆ. ಹಾಗೆಯೇ ಯಶಸ್ಸು ಇನ್ನೊಂದು ಅಪಾಯಕಾರಿ ಭಾವನೆಯನ್ನ ಹುಟ್ಟುಹಾಕತ್ತೆ. ಅದು ಅಸೂಯೆ. ಅಸೂಯೆಯ ನಿಯಮ. ಇದು ಬಹಳ ಸೂಕ್ಷ್ಮವಾದದ್ದು. ನಮ್ಮ ಯಶಸ್ಸಿಗೆ ನಮ್ಮ ಸ್ನೇಹಿತರೇ ಖುಷಿ ಪಡ್ತಿಲ್ಲ ಅಂತ ನಮ್ಗನ್ಸಿದಾಗ ಆಗೋ ನೋವಿದೆಯಲ್ಲ, ಅದು ಬೇರೆಯಲ್ಲದಕ್ಕಿಂತ ಹೆಚ್ಚು. ಹೌದು. ಯಾಕಂದ್ರೆ ಅಸೂಯೆ ನೇರವಾಗಿ ವ್ಯಕ್ತವಾಗೋದಿಲ್ಲ. ಅದು ನಮ್ಮ ಮುಂದೆ ನಗತ್ತೆ, ಕಾಂಗ್ರ್ಯಾಚುಲೇಷನ್ಸ್ ಅಂತ ಹೇಳುತ್ತೆ, ಆದ್ರೆ ಮನ್ಸಿನೊಳಗೆ ಕುದಿಯುತ್ತಿರುತ್ತೆ. ಹೌದು. ಮಾನವರು ನಿರಂತರವಾಗಿ ಹೋಲಿಕೆ ಮಾಡಿಕೊಳ್ಳುವ ಜೀವಿಗಳು. ನಮ್ಮ ಸಮೀಪದವರು ಯಶಸ್ವಿಯಾದಾಗ ಅದು ನಮಗೆ ನಮ್ಮ ಕೊರತೆಗಳನ್ನ ನೆನಪಿಸುತ್ತದೆ. ಆದ್ರೆ ಸ್ವಲ್ಪ ಅಸೂಯೆ ನಮ್ಮನ್ನ ಇನ್ನಷ್ಟು ಚೆನ್ನಾಗಿ ಕೆಲಸ ಮಾಡಲು ಪ್ರೇರೇಪಿಸುವುದಿಲ್ಲವೇ? ಅದು ಯಾವಾಗ ವಿಷಕಾರಿಯಾಗುತ್ತೆ? ಒಳ್ಳೆ ಪ್ರಶ್ನೆ. ಸ್ಪರ್ಧಾತ್ಮಕ ಮನೋಭಾವ ಒಳ್ಳೇದೇ. ಆದ್ರೆ ಅಸೂಯೆ ವಿಷಕಾರಿಯಾಗೋದು ಯಾವಾಗಂದ್ರೆ ಅದು ಇನ್ನೊಬ್ಬರ ಯಶಸ್ಸನ್ನ ಸಹಿಸಲಾಗದೆ ಅವರನ್ನ ಕೆಳಗಿಳಿಯುವ ಪ್ರಯತ್ನ ಮಾಡಿದಾಗ. ಓಕೆ. ಅದು ಸದ್ದಿಲ್ಲದೆ ನಮ್ಮ ಬೆನ್ನ ಹಿಂದೆ ಕೆಲಸ ಮಾಡುತ್ತೆ. ಹಾಗಾಗಿ ಬುದ್ಧಿವಂತರು ತಮ್ಮ ಗೆಲುವನ್ನ ಎಲ್ಲರೆದುರೂ ಪ್ರದರ್ಶಿಸುವುದಿಲ್ಲ. ಅವರು ತಮ್ಮ ಯಶಸ್ಸಿನ ಶ್ರೇಯಸ್ಸನ್ನ ಬೇರೆಯವರೊಂದಿಗೆ ಹಂಚಿಕೊಳ್ಳುತ್ತಾರೆ. ಹೌದು.
ಯಾಕಂದ್ರೆ ನಿಮ್ಮ ಯಶಸ್ಸಿನ ಬೆಳಕು ಎಷ್ಟು ಪ್ರಖರವಾಗಿರುತ್ತದೋ ಅಷ್ಟು ಹೆಚ್ಚು ಅದು ಬೇರೆಯವರ ಕಣ್ಣು ಕುಕ್ಕುತ್ತದೆ. ಸರಿ, ಈ ಎಲ್ಲಾ ಮಾನವ ಸ್ವಭಾವಗಳನ್ನ ಅರ್ಥ ಮಾಡ್ಕೊಂಡ್ಮೇಲೆ ನಮ್ಮ ಒಳಗಿನ ಭಾವನೆಗಳು, ಬೇರೆಯವರ ಮುಖವಾಡಗಳು, ಅಸೂಯೆ ಇವೆಲ್ಲವನ್ನೂ ನಿಭಾಯಿಸ್ಕೊಂಡು ನಾವು ಜಾಣ್ಮೆಯಿಂದ ಬದುಕುವುದು ಹೇಗೆ? ನಮ್ಮ ಚರ್ಚೆಯ ಕೊನೆಯ ಭಾಗಕ್ಕೆ ಬರೋಣ. ಕಾರ್ಯತಂತ್ರದ ನಿಯಮಗಳು. ಇಲ್ಲಿ ಮೊದಲನೇದಾಗಿ ನಾವು ದೂರದೃಷ್ಟಿ ಇಲ್ಲದಿರುವಿಕೆಯ ನಿಯಮವನ್ನ ಅರ್ಥ ಮಾಡ್ಕೊಳ್ಬೇಕು. ಲಾ ಆಫ್ ಶಾರ್ಟ್ ಸೈಟೆಡ್ನೆಸ್. ಅಂದ್ರೆ ಹೆಚ್ಚಿನ ಜನರು ತಕ್ಷಣದ ಫಲಿತಾಂಶ, ತಕ್ಷಣದ ಸೌಕರ್ಯವನ್ನೇ ಬಯಸ್ತಾರೆ. ಇವತ್ತಿನ ಖುಷಿಗಾಗಿ ನಾಳೆಯನ್ನ ಬಲಿ ಕೊಡ್ತಾರೆ. ತ್ವರಿತ ಹಣ, ತಕ್ಷಣದ ಮನ್ನಣೆ, ತಕ್ಷಣದ ಸೇಡು ಇವುಗಳ ಆಕರ್ಷಣೆ ಬಹಳ ಪ್ರಬಲ. ಹೌದು. ತಿಂಗಳ ಕೊನೆಯಲ್ಲಿ ಸಂಬಳ ಬಂದಾಗ ಅನಗತ್ಯ ಖರ್ಚು ಮಾಡಿ ಆಮೇಲೆ ತಿಂಗಳಿಡೀ ಕಷ್ಟಪಡುವುದು ಇದಕ್ಕೆ ಒಂದು ಸಣ್ಣ ಉದಾಹರಣೆ ಅಲ್ವಾ? ಖಂಡಿತ. ಆದ್ರೆ ದೀರ್ಘಾವಧಿಯ ಚಿಂತನೆಯುಳ್ಳವರೇ ಅಂತಿಮವಾಗಿ ಗೆಲ್ಲುತ್ತಾರೆ. ಅವರು ಇವತ್ತಿನ ಸಣ್ಣ ಪುಟ್ಟ ಆಸೆಗಳನ್ನು ನಿಯಂತ್ರಿಸಿ ನಾಳಿನ ದೊಡ್ಡ ಗುರಿಗಾಗಿ ಕೆಲಸ ಮಾಡ್ತಾರೆ. ಉದಾಹರಣೆಗೆ, ಒಬ್ಬ ವಿದ್ಯಾರ್ಥಿ ಪರೀಕ್ಷೆಯ ಹಿಂದಿನ ದಿನ ಓದುವುದಕ್ಕೂ ವರ್ಷವಿಡೀ ಪ್ರತಿದಿನ ಸ್ವಲ್ಪ ಓದುವುದಕ್ಕೂ ವ್ಯತ್ಯಾಸವಿದೆ. ನಾವು ಎಷ್ಟೇ ಲಾಜಿಕಲ್ ಆಗಿ ವಾದ ಮಾಡಿದ್ರೂ ಅವರು ಕೇಳೋದಿಲ್ಲ. ಯಾಕೆ? ಯಾಕಂದ್ರೆ ನೀವು ಅವರ ತರ್ಕದ ಜೊತೆ ಮಾತಾಡ್ತಿಲ್ಲ, ಅವರ ಅಹಂ ಜೊತೆ ಮಾತಾಡ್ತಿದ್ದೀರಿ. ಓ, ಇದನ್ನೇ ರಕ್ಷಣಾತ್ಮಕತೆಯ ನಿಯಮ ಅಂತ ಹೇಳೋದು, ಲಾ ಆಫ್ ಡಿಫೆನ್ಸಿವ್ನೆಸ್. ಯಾರ್ದಾದ್ರೂ ನಂಬಿಕೆ ಮೇಲೆ ನೀವು ನೇರವಾಗಿ ದಾಳಿ ಮಾಡ್ರೆ ಅವ್ರು ತಕ್ಷಣ ತಮ್ಮನ್ನು ಸಮರ್ಥಿಸಿಕೊಳ್ಳು ಆರಂಭಿಸ್ತಾರೆ. ಅವರ ಮನಸ್ಸಿನ ಬಾಗ್ಲು ಮುಚ್ಚೋಗತ್ತೆ. ನೀವು ತಪ್ಪು ಅಂತ ಹೇಳಿದ ತಕ್ಷಣ ಜಗಳ ಶುರುವಾಗತ್ತೆ. ಹೌದು. ಹಾಗಾದ್ರೆ ಸರಿಯಾದ ದಾರಿ ಯಾವುದು? ಪರೋಕ್ಷ ಮಾರ್ಗ. ನೀವು ತಪ್ಪು ಎನ್ನುವ ಬದಲು ನನಗೆ ಇದನ್ನ ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡಿ, ಅಥವಾ ನಿಮ್ಮ ದೃಷ್ಟಿಕೋನವನ್ನ ನಾನು ತಿಳಿದುಕೊಳ್ಳಲು ಇಷ್ಟಪಡ್ತೇನೆ ಅಂತ ಕೇಳಿ. ಇದು ಅವರ ರಕ್ಷಣಾತ್ಮಕ ಗೋಡೆಯನ್ನ ಕೆಳಗಿಳಿಸುತ್ತದೆ. ಹೌದು. ಜನರನ್ನು ನಿಮ್ಮ ಕಡೆಗೆ ಸೆಳೆಯಬೇಕಾದ್ರೆ ಅವರ ಅಭಿಪ್ರಾಯಕ್ಕೆ ನೀವು ಬೆಲೆ ಕೊಡ್ತಿದ್ದೀರಿ ಅಂತ ಅವರಿಗೆ ಅನಿಸುವಂತೆ ಮಾಡಬೇಕು. ಆಗ ಅವರು ನಿಮ್ಮ ಮಾತು ಕೇಳಲು ಸಿದ್ಧರಾಗ್ತಾರೆ. ಮತ್ತು ಕೊನೆಯದಾಗಿ, ಒಂದು ನಿರ್ದಿಷ್ಟ ಗುರಿ ಇಲ್ಲದಿದ್ರೆ ನಮ್ಮ ಶಕ್ತಿ ಎಲ್ಲಾ ಕಡೆ ಚದುರಿ ಹೋಗತ್ತೆ. ಹೌದು. ನಾವು ತುಂಬಾ ಕೆಲಸ ಮಾಡದ ಹಾಗೆ ಅನಿಸ್ತಿದ್ರೂ ದಿನದ ಕೊನೆಗೆ ಏನೂ ಸಾಧಿಸಿಲ್ಲ ಅಂತ ಅನಿಸ್ತಿರುತ್ತೆ. ನಿಖರವಾಗಿ ಇದೇ ಗುರಿಯಿಲ್ಲದಿರುವಿಕೆಯ ನಿಯಮ, ಲಾ ಆಫ್ ಏಮ್ಲೆಸ್ನೆಸ್. ಒಂದು ಸ್ಪಷ್ಟ ಉದ್ದೇಶ ಅಥವಾ ಗುರಿ ಇಲ್ಲದಿದ್ರೆ ಜೀವನ ದಿಕ್ಸೂಚಿ ಇಲ್ಲದ ಹಡಗಿನಂತೆ. ನಾವು ಬೇರೆಯವರ ಅಜೆಂಡಾಗಳಿಗೆ, ಸಣ್ಣ ಪುಟ್ಟ ಆಕರ್ಷಣೆಗಳಿಗೆ ಸುಲಭವಾಗಿ ಬಲಿಯಾಗ್ತೇವೆ. ಆದರೆ ಜೀವನದಲ್ಲಿ ಒಂದು ಸ್ಪಷ್ಟ ಉದ್ದೇಶವಿದ್ರೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಸರಳವಾಗುತ್ತೆ. ಯಾವುದು ಮುಖ್ಯ, ಯಾವುದು ಮುಖ್ಯವಲ್ಲ ಅನ್ನೋದು ಸ್ಪಷ್ಟವಾಗುತ್ತೆ. ಹಾಗಾದ್ರೆ ಈ ಎಲ್ಲಾ ನಿಯಮಗಳಿಂದ ನಾವು ಕಲಿಬೇಕಾದ ಅಂತಿಮ ಪಾಠ ಏನು? ಮನುಷ್ಯರು ಕೆಟ್ಟವರು, ನಂಬಿಕೆಗೆ ಅರ್ಹರಲ್ಲ ಅಂತಾನಾ? ಖಂಡಿತ ಇಲ್ಲ. ಇದೊಂದು ನಿರಾಶಾದಾಯಕ ದೃಷ್ಟಿಕೋನವಲ್ಲ, ಬದಲಿಗೆ ವಾಸ್ತವಿಕ ನೋಟ. ಓಕೆ. ಮಾನವ ಸ್ವಭಾವ ಬದಲಾಗುವುದಿಲ್ಲ. ಅದು ಭಾವನಾತ್ಮಕ, ಊಹಿಸಬಹುದಾದ ಮಾದರಿಗಳನ್ನು ಅನುಸರಿಸುತ್ತದೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ನಾವು ಬೇರೆಯವರನ್ನ ದೂಷಿಸುವುದನ್ನು ನಿಲ್ಲಿಸಿ ಅವರನ್ನ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸ್ತೀವಿ. ಪಾಂಡಿತ್ಯ ಅನ್ನೋದು ನಮ್ಮನ್ನು ನಾವು ಅರಿಯೋದರಿಂದಲೇ ಆರಂಭವಾಗುತ್ತೆ. ನಮ್ಮ ಭಾವನೆಗಳು, ನಮ್ಮ ಅಹಂ, ನಮ್ಮ ಪುನರಾವರ್ತಿತ ನಡವಳಿಕೆಗಳನ್ನು ನಾವು ಎಷ್ಟು ಸ್ಪಷ್ಟವಾಗಿ ನೋಡ್ತೀವೋ ಅಷ್ಟು ಕಡಿಮೆ ಅವು ನಮ್ಮನ್ನ ನಿಯಂತ್ರಿಸ್ತವೆ. ಮತ್ತು ಅದೇ ಸ್ಪಷ್ಟತೆಯೊಂದಿಗೆ ನಾವು ಇತರರನ್ನು ನೋಡಿದಾಗ ಜೀವನದ ಗೊಂದಲಗಳು ಕಡಿಮೆಯಾಗುತ್ತವೆ. ನಾವು ಹೆಚ್ಚು ಕಾರ್ಯತಂತ್ರದಿಂದ ಬದುಕಲು ಕಲಿತೇವೆ. ನಿಜ. ಆಗ ನಾವು ಜೀವನದ ಆಟದಲ್ಲಿ ಕೇವಲ ಪದಾರ್ಥಿಗಳಾಗಿ ಉಳಿಯುವುದಿಲ್ಲ, ಬದಲಿಗೆ ಚದುರಂಗ ಆಡುವ ಆಟಗಾರರಾಗ್ತೇವೆ. ಈ ಚರ್ಚೆಯನ್ನ ಮುಗಿಸೋ ಮೊದಲು ಕೇಳುಗರಿಗೆ ಒಂದು ಆಲೋಚನೆ. ಈ 18 ನಿಯಮಗಳಲ್ಲಿ ಒಂದು ನಿಯಮವನ್ನ ಸಾವಿನ ನಿರಾಕರಣೆಯ ನಿಯಮ ಅಂತ ಕರೆಯಲಾಗಿದೆ. ನಾವೆಲ್ಲರೂ ಒಂದು ದಿನ ಸಾಯ್ತೀವಿ ಅನ್ನೋ ಸತ್ಯವನ್ನ ನಾವು ಮರೆತು ಬದುಕ್ತೇವೆ. ಆದ್ರೆ ನಮ್ಮ ಜೀವನದ ಸೀಮಿತತೆಯ ಅರಿವು ನಮ್ಮ ದೃಷ್ಟಿಯನ್ನ ಹೇಗೆ ತೀಕ್ಷ್ಣಗೊಳಿಸುತ್ತೆ ಅಂತ ಲೇಖಕರು ಹೇಳ್ತಾರೆ. ಆ ಅರಿವು ಬಂದಾಗ ಸಣ್ಣಪುಟ್ಟ ಜಗಳಗಳು, ಅಹಂ, ದೈನಂದಿನ ಚಿಂತೆಗಳು ಎಲ್ಲವೂ ನಗಣ್ಯವೆನಿಸುತ್ತವೆ. ಈ ಅರಿವು ನಮ್ಮ ಜೀವನಕ್ಕೆ ನಿಜವಾದ ಆದ್ಯತೆಗಳನ್ನು ನೀಡಲು, ಧೈರ್ಯವಾಗಿ ಬದುಕಲು ಹೇಗೆ ಸಹಾಯ ಮಾಡಬಹುದು, ಇದರ ಬಗ್ಗೆ ಯೋಚಿಸಿ.